ಏನಿದು ಆನೆ ಮರಿ ಅದಕ್ಕೆ ನಾನೇನ್ ಮಾಡ್ಬೇಕು ಅಯ್ಯ ಕೈ ಕೊಡ್ಬೇಕ ಎಲ್ಲಿ ಬಂದ್ವಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್ ಸೊ ಇವಾಗ ನಾವು ರೆಡಿ ಆಗ್ಬಿಟ್ಟು ಅಕ್ಕ ಮನೆಗೆ ಹೋಗೋಣ ಅನ್ಕೊಂಡಿದ್ವಿ ಶೋಭಾ ಇದ್ದಾರಲ್ಲ ಅವರೇ ಏನೋ ಅವಾಗಿಂದ ಕೇಳ್ತಾ ಇದ್ದಾಳೆ ತುಬ್ಬು ಅಣ್ಣ ಮನೆಗೆ ಅಂತ ಸುಭಾಷ್ ಅವನ ಹೆಸರು ಆ್ಯಕ್ಚುಲಿ ಅಲ್ಲಿ ಹೋಗೋಣ ಅಂತ ಕೇಳ್ತಾ ಇದ್ದಾಳೆ ಸೊ ಅದಕ್ಕೆ ರೆಡಿ ಆಗಿದ್ದೀವಿ ಇವಾಗ ಜಸ್ಟ್ ಚಹಾ ಕುಡ್ಕೊಂಡು ಇವಾಗ ರೆಡಿಯಾಗಿ ಹೊಡ್ತಾ ಇದ್ದೀವಿ ಏನೋ 2 ಜುಟ್ಟು ಹಾಕ್ಕೊಂಡಿದ್ದಾಳೆ ಅಮ್ಮ ಸ್ವಲ್ಪ ಇವಾಗ ಎಣ್ಣೆ ಹಚ್ಬಿಟ್ಟು ಜುಟ್ಟು ಹಾಕೋದು ಫುಲ್ಲು ಡ್ರೈ ಆದಂಗೆ ಆಗ್ಬಿಟ್ಟಿತ್ತು ಕೂದಲೆಲ್ಲ ತಲೆ ಸ್ಕ್ಯಾಲ್ಪ್ ಎಲ್ಲ ಸೊ ಅದಕ್ಕೆ ರೆಡಿ ಮಾಡಿದ್ದಾರೆ ನಂಗೆ ನೋಡಿ 2 ಜಡಿ ಹಾಕಿದ್ದಾರೆ ಜುಟ್ಟು ಹಾಕಿದ್ದಾರೆ ಏನೇನು ಜುಟ್ಟು ತೋರಿಸು ಮುಖ ತೋರಿಸು ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಯಾ ಬೇಗ ನೋಡಿ ಇವಾಗ ನಾವು ಹೋಗ್ತೀವಿ ನೋಡು ಬರ್ತೀಯ ನೀನು ಎಲ್ಲಿ ಹೋಗ್ತಿದ್ದೀವಿ ನಾವಿವಾಗ ಎಲ್ಲಿ ದುಬ್ಬಣ್ಣ ಸುಬ್ಬು ಅಣ್ಣ ಮತ್ತಾರು ಇರ್ತಾರ ಅಲ್ಲಿ ತನು ಅಕ್ಕ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀಯ ಟಾಯ್ಸ್ ಜೊತೆ ಆಟ ಆಡ್ತೀಯ ಅಲ್ಲಿ ಹೋಗಿ ಸರಿ ಹೋಗೋಣ ಓಕೆ ನಾಳೆ ಓಡೋಣ ರಿಟರ್ನ್ ಅನ್ಕೊಂಡಿದ್ದೀನಿ ಮನೆಗೆ ಕಿರಣ್ ಆಲ್ರೆಡಿ ಇವತ್ತು ಬಂದಿದ್ದಾರಂತೆ ಔಟಿಂಗ್ ಹೋಗಿದ್ರಲ್ಲ ಆಫೀಸ್ ಕಡೆಯಿಂದ ಸೊ ಅವ್ರು ಬಂದಿದ್ದಾರೆ ನಾಳೆ ಬೆಳಗ್ಗೆ ಬಿಡಬೇಕು ಒಂದು 7:30ಗೆ ಬಿಡಬೇಕು ಬೆಳಗ್ಗೆ ಎದ್ಬಿಟ್ಟು ಅಲ್ಲಿ ಮಾರ್ನಿಂಗ್ ಅದಕ್ಕೂ ಮುಂಚೆ ಎದ್ದು ರೆಡಿಯಾಗಿ ಹೋಗ್ಬೇಕು ನಾನು ನೈಟೇ ಮಲಗಬೇಕಾದ್ರೆ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಆಲ್ಮೋಸ್ಟ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ರೆಡಿ ಆಗ್ತಿದ್ದಾರಮ್ಮ ಮಧ್ಯಾಹ್ನ ಊಟಕ್ಕೆ ಮಸ್ತಿತ್ತು ಚಪಾತಿ ಕಾಳು ಪಲ್ಯ ನಮ್ಮಮ್ಮ ಇಲ್ಲಿ ನಮ್ಮಮ್ಮ ರೆಡಿ ಆಗ್ತಿದ್ದಾರೆ ರೆಡಿ ಅಮ್ಮ ಹೋಗೋಣ ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿತ್ತು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದು ಶೇರ್ ಮಾಡ್ತೀನಿ ನೋಡಿ ಅವಾಗಿಂದ ಏನ ಅಜ್ಜಿ ಆಯ್ತಾ ಅಂತ ರೆಡಿಯಾಗಿ ಅಜ್ಜಿಯಿಂದನೇ ಸುತ್ತಾ ಇದ್ದಾಳೆ ಏನಿಯಾ ಅಜ್ಜಿ ರೆಡಿ ಆಗ್ತಿದಾರಾ ಏನಕ್ಕೆ ಅಜ್ಜಿ ಕಾಯ್ತಾ ಇದೀಯ ನೀನು ಆಯ್ತಾ ಎಲ್ಲೋಗದು ಡನ್ ಆಯ್ತಂತೆ ಅಯ್ಯೋ ಇಲ್ಲಿ ನೋಡಿ ಇಲ್ಲಿ ಅಯ್ಯೋ ಅಮ್ಮ ಚಸ್ಮಾ ಎಲ್ಲಿಟ್ರು ಹಿಡ್ಕೊಂತ ಹಾಯ್ ಮಾಡು ಇವಾಗ ನೋಡಿ ಇನ್ನು ಸ್ವಲ್ಪ ಹೊತ್ತಾದ್ರೆ ಮತ್ತೆ ಅಲ್ಲಿ ಹೋಗ್ತಾಳೆ ಅಮ್ಮ ಅಲ್ಲಿ ಹೋಗಿದ್ದಾರೆ ಹಿಂದೆ ತಿರುಗ್ತಾ ಇದ್ದಾಳೆ ಬಿಡಲ್ಲ ಏನು ಅಜ್ಜಿ ಶೆಕೆ ಅಂದರೆ ಶೆಕೆ ಮೇಲೆ ಫ್ಯಾನ್ ಸಾಕಾಗಲ್ಲ ಅಂತ ಇದು ಕೂಡ ಹಾಕೊಂಡು ಕುತ್ಕೊಬಿಟ್ಟಿದ್ದೀನಿ ಇದು ತಣ್ಣಗೆ ಬರುತ್ತೆ ಇದು ಗಾಳಿ ಈ ಕಡೆ ಬಾ ಅಮ್ಮ ರೆಡಿ ಆದ್ರ ಅಜ್ಜಿ ಇನ್ನೂ ಆಗ್ತಾ ಇದ್ದಾರಾ ಕೇಳಿ ಅಜ್ಜಿ ಆಯ್ತಾ ಇಲ್ಲಿದ್ದಾನೆ ಕೇಳು ಜೋರಾಗಿ ಕೇಳು ಇಲ್ಲಿ ನಿಂತ್ಕೊಂಡೆ ಕೇಳು ಅಜ್ಜಿ ಬೇಗ ಬನ್ನಿ ಬಾಯು ಆಯ್ತು ಕೇಳ ಅಜ್ಜಿಗೀಯ ಏನ್ ಮಾಡ್ತಿದ್ಯಾ ಅಯ್ಯ ಅಮ್ಮು ಏನ್ ಮಾಡ್ತಾ ಇದೀಯಾ ಜೇಜಿಯಾ ಬಾ ಹೋಗೋಣ ಏನದು ಕುಂಕುಮ ಇಟ್ಕೊಂಡ ಸೂಪರ್ ಮುಟ್ಬಾರ್ದು ವಿಭೂತಿ ಹಚ್ಕೊಂಡ ಬಾ ಹೋಗೋಣ ಬಾ ಬೂವ ಚೆಲ್ಲಿದ್ಯಾ ಬಾ ಇಳಿ ಬೂವ ಚೆಲ್ಲಿದ್ಯಾ ಅದಕ್ಕೆ ಏನಾಗುತ್ತೆ ಬೂವ ಚೆಲ್ದ್ರೆ ಏನಾಗುತ್ತೆ ಕಾಲ್ ಜಾರು ಬಿಡುತ್ತಾ ಡಮ್ ಅಂತ ಬಿದ್ಬಿಡ್ತೀಯಾ ಅದಕ್ಕೆ ನಾನೇನ್ ಮಾಡ್ಬೇಕು ಕೈ ಕೊಡ್ಬೇಕಾ ಅಯ್ಯಪ್ಪ ಆಯ್ತು ನನ್ಗೆ ವೆಯ್ಟ್ ಮಾಡ್ತಿದ್ದಾಳ ಅಲ್ಲಿ ಇದ್ಕೊಂಡು ಬೂವ ಇದೆ ಬಿದ್ಬಿಡ್ತೀನಿ ಕೈ ಕೊಡು ಇಟ್ಕೋ ಅಂತ ಅಲ್ಲ ಅವಳು ಹೇಳಿದ್ ನಾವೇನಾದ್ರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಫುಲ್ ಖುಷಿ ಆಗ್ಬಿಡುತ್ತೆ ಕ್ಯೂಟಾಗಿ ಒಂದು ಸ್ಮೈಲ್ ಕೊಡುತ್ತೆ ಅಲ್ಲ ಬಂಗಾರಿ ಬೊಟ್ಟಿಟ್ಕೊಂಡಿದಾರ ಮಮ್ಮಿ ಅಲ್ಲ ಅವಳು ಹೇಳಿದ್ ನಾವೇನಾದ್ರೂ ಸುಮ್ಮನೆ ಬೇಕು ಅಂತ
ಬೇರೆ ಬೇರೆ ಕೇಳ್ಬಿಟ್ರೆ ಅಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕ್ಯೂಟಾಗಿ ಟ್ರೈ ಮಾಡ್ತಾಳ ಅಲ್ಲಮ್ಮ. ಖುಷಿ ಫುಲ್ ಅವಾಗ ಅವಳು ಹೇಳಿದ ಅರ್ಥ ಮಾಡ್ಕೊಂಡ್ರೆ. ಬಾ ಹೋಗೋಣ. ಖುಷಿನಾ? ಯಾರಿಗೆ? ಯಾಗೆ ಖುಷಿ? ಬಂದ್ರು ಬಾ, ಅಜ್ಜಿ ಬಂದ್ರು ಬಾ ಬೇಗ. ಬೂವ ಇರಲಿ, ಬಾ ಹೋಗೋಣ. ಕೈ ಕೊಡು. ಸೊ ರೆಡಿಯಾಗಿ ಅಕ್ಕ ಮನೆಗೆ ಹೋಗೋಣ ಅಂತ ಹೊರಡ್ತಿದ್ವಿ. ಅಮ್ಮ ಆ್ಯಕ್ಚುಲಿ ಹೇಳಿದ್ರಂತೆ ಬರ್ತೀವಿ ನಾವು ಸಾಯಂಕಾಲ ಟೈಮಲ್ಲಿ ಅಂತ. ಬಟ್ ಅವ್ರಿಗೆ ಏನೋ ಅರ್ಜೆಂಟ್ ಕೆಲಸ ಆಯ್ತು ಅನ್ಸುತ್ತೆ, ಕಾಣ್ತಾ ಎಲ್ಲ ಹೋಗಿದ್ರು. ಸೊ ಅದಕ್ಕೆ ಪಕ್ಕದ ಮನೆ ಅಲ್ಲಿ ಹತ್ರದಲ್ಲೇ ಪಾಪು ಇದೆ ಮನೇಲಿ. ಯಾವಾಗಲೂ ಹೋದಾಗೆಲ್ಲ ಪಾಪು ಅಂತಲೇ ಆ ಲಾಸ್ಟ್ ಟೈಮ್ ಬಂದಾಗ ಅಮ್ಮ ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ನೆನಪಿದೆ. ಸೊ ಅದಕ್ಕೆ ಹೋಗ್ಬೇಕಾದ್ರೆ ಅವ್ರು ಸಿಕ್ಬಿಟ್ರು, ನೋಡ್ಬಿಟ್ಲು ಪಾಪುನ ಆಚೆ ಕೂತ್ಕೊಂಡಿದ್ರು. ಸೊ ಬಿಡ್ತಾನೆ ಇರಲಿಲ್ಲ, ಪಾಪು ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ವಿ. ಸೊ ಅವಳು ಹೆಂಗೆ ಅಂದರೆ ತೊಡೆ ಮೇಲೆ ಕುಣಿಸ್ಕೊಂಡೇ ಇರಬೇಕು, ಅದು ಟಚ್ ಮಾಡ್ಕೊಂಡು ಎಷ್ಟು ಕ್ಯೂಟಾಗಿ ಅನಿಸ್ತಾ ಇತ್ತು ನೋಡೋಕ್ಕೆ. ಅವಾಗಿಂದ ಬಿಟ್ಟು ಬರ್ತಾಯಿಲ್ಲ, ಅಲ್ಲಿ ಕಲ್ಲುಗಳು ಹಾಯ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳ ಆಟ ಆಡ್ಕೊಂಡು. ಬಾಯ್ಯೋ ನಮ್ಮ ಮನೆ ಮುಂದೆ ಬೆಳಿಗ್ಗೆ ಅಂಬ್ಲಿ ಮಾಡಿದ್ರು, ಹಂಗೆ ಇತ್ತು. ಸೊ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಅಂಬ್ಲಿ ಕುಡಿಯೋಣ ಅಂತ ಮೊಸರು ಹಾಕ್ಬಿಟ್ಟು ಮಾಡೋಣ ಅಂತ ಬಂದಿದ್ದೀನಿ. ಏನೋ ಗೊತ್ತಿಲ್ಲ, ಹಸ್ವಾಗ್ತಿದೆ ಲೈಟಾಗಿ. ಅಮ್ಮ ಏನೋ ಆಚೆನೇ ಇದ್ದಾರೆ, ಆಟಾಡ್ಕೊಂಡು ಬಂದೇ ಇಲ್ಲ. ಅವಳಂತರೂ ಬರ್ತಾನೆ ಇಲ್ಲ ನೋಡಿ, ಅಲ್ಲೇ ಕುತ್ಕೊಬಿಟ್ಟಿದ್ದಾರೆ. ಆಚೆ ಬರಂಗಿಲ್ಲ, ಸೊಳ್ಳೆ ನೋಡಿ, ಕಲ್ಲು ಹುಚ್ಚಿಡ್ಬಿಟ್ಟಿದೆ. ಅಮ್ಮ ಅಂಬ್ಲಿ ಕುಡಿತೀಯ? ಸೊಳ್ಳೆ ಇದೆ ಬಾಯು. ಖಾಲಿ ಐತಲ್ಲ, ತಿನ್ನ. ಅಯ್ಯ ಡ್ರೆಸ್ ಕತ್ಕೋಬಾರ್ದಿಯಾ? ಮಾಡ್ಕೊಂತಿ ಸೀದಾ ಇಟ್ಕೋ. ಏನ್ ಮಮ್ಮ ಡ್ರೆಸ್ ನೋಡಿ, ಡ್ರೆಸ್ ತೋರ್ಸು. ಅಲ್ಲ ಹುಡುಗ, ಅಲ್ಲೆಲ್ಲ ಹಚ್ಚಿಬಿಡು ಈಗೆಲ್ಲ. ಅದಕ್ಕೆ ಎದಾಳಿ ನೋಡಿ. ಏನಾಯ್ತು? ಏನು ಆಗಂಗಿಲ್ಲ. ಏನಿದು? ಆನೆ ಮರಿ. ಒಂದೇ ಇಡನ ಆನೆಗೆ, ಒಂದೇ ದಂತ ಇರುತ್ತೆ ಆನೆಗೆ, ಒಂದೇ. ಈ ಕಡೆ ಸಣ್ಣದಿಡಮ್ಮ, ಆನೆ ಮರಿ ಇದು. ಒಂದು ಸಣ್ಣದಲ್ಲು ಇದು ಕೊರೆ. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನೆಲ್ಲ ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ, ಓಡ್ತಾ ಇದ್ದೀನಿ. ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಸ್ಮೂತಿ ಮಾಡಿದರು, ಎಲ್ಲ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕ್ಬಿಟ್ಟು. ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಎಷ್ಟು 7 ಗಂಟೆನೋ 7-10 ಆಗಿದೆ ನೋಡಿ. ಸೊ ಆವಾಗಲೇ ಕುಡಿತಾ ಇರೋದು. ಏನಾಗಂತೂ ಅಷ್ಟೊತ್ತಿಗೆ ಏನು ಸೇರಲ್ಲ, ಆವಾಗ ತಾನೇ ನಿದ್ದೆಯಲ್ಲೇ ಇದ್ಲು ಪಾಪ. ಸರಿ ಅಂತ ಅಮ್ಮ ಕುಡ್ಸೋಣ ಅಂತ ನೋಡಿದ್ರೆ ಅವಳು ಒಂದು ಸ್ವಲ್ಪನೂ ಕುಡಿಲಿಲ್ಲ. ಯಾಕಂದರೆ ಇನ್ನೂ ನಿದ್ದೆ ಕೂಡ ಬೇರೆ ಇತ್ತಲ್ವ. ಸರಿ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ನಮ್ಮ ತಮ್ಮ ಬೇರೆ ಇರಲಿಲ್ಲ, ಅವನು ಆಚೆ ಹೋಗಿದ್ದ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ಅದಕ್ಕೆ ಅಮ್ಮನೇ ಡ್ರಾಪ್ ಮಾಡಿದ್ರು. ಹೆಂಗಿದ್ರು ನಮಗೆ ಡೈರೆಕ್ಟ್ ಬಸ್ಸೇ ಸಿಕ್ಬಿಡುತ್ತೆ. ಅವಳು ಅಮ್ಮನ ಹೋಗ್ಬೇಕಾದ್ರೆ ನೋಡಿದ್ರೆ ಹತ್ಬಿಡ್ತಾಳೆ ಅಂದ್ಬಿಟ್ಟು ಅಮ್ಮ ನನ್ನ ಹತ್ರ ಅವಳು ಸೈಲೆಂಟಾಗಿ ಕೂತ್ಬಿಟ್ಟು ಹಂಗೆ ಹಿಂದೆಯಿಂದ ಇಳ್ಕೊಂಡು ಹೊರಟೋಗ್ಬಿಟ್ರು. ಸೊ ಆಮೇಲೆ ನಾನು ಅವಳ ಕರ್ಕೊಂಡು ಹೊಡ್ತಾ ಇದ್ದೀನಿ. ಇನ್ನೇನು ಅವಳಿಗೆ ನಿದ್ದೆ ಕೂಡ ಬೇಗ ಎದ್ಬಿಟ್ಟಿದ್ಲಲ್ಲ. ಸೊ ಇನ್ನೂ ತುಂಬ ನಿದ್ದೆ ಇತ್ತು, ಹಾಗೆ ಮಲ್ಕೊಂಡೇ ಇದ್ಲು. ಹಂಗೂ ಹಿಂಗೂ ಬಂದು ಅಲ್ಲಿ ಕೂತ್ಕೊಂಡವಳು ಇಲ್ಲಿ ಬಂದು ಎದ್ದಿರೋದು. ಎಲ್ಲಿ ಬಂದ್ವಿ ಬಂಗಾರಿ? 2 days ಏನ ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ ತುಂಬ. ಸೊ ನಾವು ಇನ್ನೇನು ರೀಚ್ ಆಗೋಷ್ಟಿಗೆ ಕಿರಣ್ ಕೂಡ ಬಂದಿದ್ದರು. ಅಲ್ಲಿದ್ದ ನಾವು ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಕಿರಣ್ಗೆ ಹಸುವಾಗ್ಬಿಟ್ಟಿತ್ತಂತೆ. ಬೇಗ ಎದ್ಬಿಟ್ರೆ ಬೇಗ ಹಸುವಾಗ್ಬಿಡುತ್ತೆ. ನಾನು ಬೇರೆ ಕುಡ್ಕೊಂಬಂದಿದ್ನಲ್ಲ ಸ್ಮೂತಿ, ನಂಗೆ ಅಷ್ಟೊಂದು ಹಸು ಇರಲಿಲ್ಲ. ಸೊ ಏನಾಗೂ ತಿನ್ಸ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗಿ ಇಡ್ಲಿ ಕೂಡ ಅವಳಿಗೆ ತಿನ್ಸ್ಕೊಂಡಂಗೆ ರಿಟರ್ನ್ ಮನೆಗೆ ಹೋದ್ವಿ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಡೈಲಿ ವ್ಲಾಗ್ಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.